ಡಿಕೆ ಸರ್ಕಾರ ರಚನೆಗೆ ದೆಹಲಿಯಲ್ಲಿ ಜೋರಾಯಿತು ಕಸರತ್ತು. ಕ್ಯಾಬಿನೆಟ್ ಫೈನಲ್ಗೆ ದೆಹಲಿಯತ್ತ ಹೊರಟ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್. ಒಂದೇ ಫ್ಲೈಟ್ನಲ್ಲಿ ಸಿದ್ದರಾಮಯ್ಯ ಡಿಕೆಶಿ ಪ್ರಯಾಣವನ್ನ ಬೆಳೆಸಿದ್ದಾರೆ. ಡಿಕೆ ಸರ್ಕಾರ ರಚನೆಗೆ ದೆಹಲಿಯಲ್ಲಿ ಕಸರತ್ತು ಜೋರಾಗಿದೆ. ಕಸರತ್ತು ಅನ್ನೋದಕ್ಕಿಂತ ಒಂದು ಚರ್ಚೆ ಅಂತೂ ನಡೆಯುತ್ತೆ. ಕ್ಯಾಬಿನೆಟ್ ಒಳಗಡೆ ಯಾರೆಲ್ಲ ಇರಬೇಕು, ಯಾರೆಲ್ಲ ಇರಬಾರ್ದು, ಇದೆಲ್ಲದರ ಬಗ್ಗೆ ಚರ್ಚೆ ಆಗುತ್ತೆ. ಎರಡು ಪಟ್ಟಿಗಳಿರ್ತವೆ. ಒಂದು ಕಡೆ ಸಿದ್ದರಾಮಯ್ಯನವ್ರ ಕೈಯಲ್ಲಿ ಇರುತ್ತೆ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಕೈಯಲ್ಲಿ ಇರುತ್ತೆ. ಸೊ ಈಗ ಒಂದೇ ಫ್ಲೈಟ್ನಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಪ್ರಯಾಣ ಬೆಳೆಸಿದ್ದಾರೆ. ಸಿದ್ದು ಡಿಕೆಶಿಗೆ ಮಹದೇವಪ್ಪ, ಕೆಜೆ ಜಾರ್ಜ್ ಸಾಥ್ ಕೊಟ್ಟಿರುವುದು. ದೆಹಲಿಯಲ್ಲಿಂದು ಕಾಂಗ್ರೆಸ್ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಡಿಕೆಶಿ ನೂತನ ಸಂಪುಟ ರಚನೆ ಕುರಿತು ಮಹತ್ವದ ಮೀಟಿಂಗ್ ನಡೆಯುತ್ತೆ. ಸಚಿವರ ಆಯ್ಕೆ ಬಗ್ಗೆ ಅಭಿಪ್ರಾಯವನ್ನ ಕೇಳಲಿದ್ದಾರೆ ಹೈಕಮಾಂಡ್ ನಾಯಕರು. ಡಿಕೆ ಸಿದ್ದು ಇಬ್ಬರ ಲಿಸ್ಟ್ ಇಟ್ಕೊಂಡು ಸಚಿವರ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ನಾನೀಗಾಗಲೇ ಹೇಳಿದ ಹಾಗೆ ಡಿಕೆ ಮತ್ತು ಸಿದ್ದರಾಮಯ್ಯ ಏನ್ ತಂದಿದಾರಲ್ಲ ಲಿಸ್ಟ್, ಇವರೇ ಸಚಿವರಾಗಬೇಕು ಅಂತ ಹೇಳಿ ಇಬ್ಬರ ಲಿಸ್ಟ್ ಅನ್ನ ಇಟ್ಕೊಂಡು ಅದರಲ್ಲಿ ಚೂಸ್ ಮಾಡ್ತಾರೆ. ಇವ್ರಿರ್ಬೇಕು, ಇವ್ರಿರ್ಬಾರ್ದು ಅಂತ ಹೇಳಿ ಆ ಒಂದು ಪ್ರಕ್ರಿಯೆ ನಡೆಯುತ್ತೆ. ಡಿಕೆ ಸಂಪುಟ ಸರ್ಕಸ್ ನಾಳೆಯೂ ಮುಂದುವರಿಯುವಂತ ಸಾಧ್ಯತೆ ಇದೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಇಬ್ಬರು ದೆಹಲಿಯಲ್ಲೇ ವಾಸ್ತವ್ಯವನ್ನ ಹೂಡ್ತಾರೆ ನಾಳೆ ಕೂಡ. ಇದೇ ವೇಳೆ ರಾಜ್ಯಸಭೆ ಅಭ್ಯರ್ಥಿಗಳ ಆಯ್ಕೆ ಮುಗಿಸಲಿದ್ದಾರೆ ನಾಯಕರು. ಕುತೂಹಲ ಮೂಡಿಸಿದ ನೂತನ ಸಂಪುಟ ರಚನೆಯ ಆಯ್ಕೆ ಪ್ರಕ್ರಿಯೆ. ಒಂದಿಷ್ಟು ಜನ ಶಾಸಕರು ಲಾಬಿ ಮಾಡ್ತಾ ಇದ್ದಾರೆ. ಶತಾಯಗತಾಯ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ನಾವು ಇರಬೇಕು ಅಂತ ಹೇಳಿ. ಅದರಲ್ಲೂ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಯಂಗ್ ಲೀಡರ್ಸ್ ಅಥವಾ ಯುವ ನಾಯಕರಿಗೆ ಹೆಚ್ಚಿನ ಮಾನ್ಯತೆ ನೀಡಲಾಗುತ್ತೆ ಅನ್ನೋ ಮಾಹಿತಿ ಇದೆ. ಬಟ್ ಹಿರಿಯ ನಾಯಕರು ನಮಗೂ ಕೂಡ ಅವಕಾಶ ಕೊಡಿ ಅನ್ನೋ ನಿಟ್ಟಿನಲ್ಲಿ ಕೇಳೋದ್ರಲ್ಲಿ ತಪ್ಪಿಲ್ಲ. ಹಾಗಾಗಿನೇ ಒಂದೆರಡು ಲಿಸ್ಟ್ಗಳಂತೂ ಹೋಗಿದ್ದಾವೆ. ಒಂದು ಕಡೆ ಸಿದ್ದರಾಮಯ್ಯನವ್ರ ಕೈಯಲ್ಲಿದೆ ಲಿಸ್ಟ್, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಕೈಯಲ್ಲಿದೆ. ಹಾಗಾಗಿ ಹಳೆದೇವು ತೂಗಿ ಆಯ್ಕೆ ಆಗುತ್ತೆ. ಡಿಕೆ ಸಿದ್ದರಾಮಯ್ಯ ಬೆನ್ನಿಗೆ ಡಿಸಿಎಂ ಸಚಿವಾಕಾಂಕ್ಷಿಗಳು ದೆಹಲಿಗೆ ದೌಡು. ಅಂದ್ರೆ ಡಿಸಿಎಂ ಆಗಬೇಕು ಅಂತ ಕೂಡ ಇದ್ದಾರೆ ಇಲ್ಲಿ. ಕೇವಲ ಸಚಿವ ಅಷ್ಟೇ ಅಲ್ಲ, ಸಚಿವ ಸ್ಥಾನದ ಆಕಾಂಕ್ಷಿಗಳು ಮಾತ್ರ ಅಲ್ಲ, ಡಿಸಿಎಂ ಜೊತೆಗೆ ಸಚಿವಾಕಾಂಕ್ಷಿಗಳು ಕೂಡ ದೆಹಲಿಗೆ ದೌಡಾಯಿಸಿದ್ದಾರೆ. ಬೆಂಗಳೂರಿನಿಂದ ದೆಹಲಿಯತ್ತ ಮುಖ ಮಾಡಿದ್ದಾರೆ ಆಕಾಂಕ್ಷಿಗಳು. ಶಾಸಕ ಪ್ರದೀಪ್ ಈಶ್ವರ್, ಬಿಆರ್ ಪಾಟೀಲ್ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಮತ್ತೆ ಮಂತ್ರಿಗಿರಿ ಪಡೆಯೋದಕ್ಕೆ ದೆಹಲಿಗೆ ತೆರಳಿದ್ದಾರೆ ಚಲುವರಾಯಸ್ವಾಮಿ. ಇನ್ನು ಬೆಳಗ್ಗೆಯೇ ದೆಹಲಿ ತಲುಪಿದ್ದಾರೆ ಸತೀಶ್ ಜಾರಕಿಹೊಳಿ. ರಾಜ್ಯಸಭಾ ಸ್ಥಾನದ ಆಕಾಂಕ್ಷಿ ಬಿಎಸ್ ಉಗ್ರಪ್ಪ ಕೂಡ ದೆಹಲಿಗೆ ದೌಡಾಯಿಸಿದ್ದಾರೆ. ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಸಂಪುಟ ಕಸರತ್ತು ಜೋರಾಗಿ ನಡೆಯಲಿದೆ. ನೋಡಿ, ನಂದೇನು ಡಿಮ್ಯಾಂಡ್ಸ್ ಅಲ್ಲ. ನಾನು ರಾಜ್ಯಸಭೆಗೆ ಕೇಳಿದ್ದೇನೆ. ಸೊ ಹಾಗಾಗಿ ಯಾಕಂದರೆ ನನಗೆ 6 ತಿಂಗಳು ಮಾತ್ರ ಲೋಕಸಭೆಗೆ ಅವಕಾಶ ಸಿಕ್ಕಿದೆ. ರಾಜ್ಯದಲ್ಲಿ 5ನೇ ಅತಿ ದೊಡ್ಡ ಸಮಾಜ ವಾಲ್ಮೀಕಿ ಸಮಾಜ. ಕಳೆದ 78 ವರ್ಷಗಳಲ್ಲಿ ವಾಲ್ಮೀಕಿ ಸಮಾಜದವರಿಗೆ ಯಾರಿಗೂ ಸಹ ಕೇವಲ 1.5 ವರ್ಷ LG ಆವನೂರವರಿಗೆ 74-75ರ ಸುಮಾರಿನಲ್ಲಿ ಕೊಟ್ಟಿದ್ದು ಬಿಟ್ಟರೆ ಇಲ್ಲಿಯವರೆಗೂ ಯಾರಿಗೂ ಸಹ ಕೊಟ್ಟಿಲ್ಲ. ಹಾಗಾಗಿ ನನಗೆ ಬಹಳ ಕಡಿಮೆ ಅವಧಿ 6 ತಿಂಗಳು ಮಾತ್ರ ಲೋಕಸಭೆಯಲ್ಲಿ ಕೊಟ್ಟಂಥದ್ದು. ಸೊ ಲೋಕಸಭೆಯಲ್ಲಿ ನನ್ನ ಪರ್ಫಾರ್ಮೆನ್ಸನ್ನು ಸಹ ಹೈಕಮಾಂಡ್ ನೋಡಿದ್ದಾರೆ. ಸನ್ಮಾನ್ಯ ಖರ್ಗೆ ಸಾಹೇಬರು ನೋಡಿದ್ದಾರೆ, ಸಿದ್ದರಾಮಯ್ಯ ನೋಡಿದ್ದಾರೆ. ಯಾಕಂದರೆ ಅವ್ರ ಜೊತೆಗೂ ಸಹ ನಾನು ಅವರು ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿರ್ತಕ್ಕ, ನಾನು ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕರು, ಖರ್ಗೆ ಸಾಹೇಬರು ಅಸೆಂಬ್ಲಿನಲ್ಲಿದ್ದು, ಹಾಗೆ ಸಿದ್ದರಾಮಯ್ಯನವರು ಅಸೆಂಬ್ಲಿ ಇದ್ದಾಗ ನಾನು ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕನಾಗಿದೆ. ಹಾಗಾಗಿ ಪಕ್ಷವನ್ನ ಅತ್ಯಂತ ಸದೃಢವಾಗಿ ಬೆಳೆಸ್ತಕ್ಕಂಥದಕ್ಕೆ ನಾನು ವಿರೋಧ ಪಕ್ಷದ ನಾಯಕನಿದ್ದಂತಹ ಸಂದರ್ಭದಲ್ಲಿ ಅಕ್ರಮ ಗಣಿಗಾರಿಕೆಯ ವಿರುದ್ಧ ವರದಿಯನ್ನ 16 ನವೆಂಬರ್ 2000 ನಾನು ಕೊಟ್ಟಾದ ಮೇಲೆ ಲೋಕಾಯುಕ್ತರು ಕೊಟ್ಟಂತ ಹಿನ್ನೆಲೆಯಲ್ಲಿ ಬಿಜೆಪಿ ಪತನ ಆಯಿತು. ನಾವು ಅಧಿಕಾರಕ್ಕೆ 2013ರಲ್ಲಿ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಸೊ ನಾನು ಅವರಿಗೆ ವಿನಂತಿ